Good evening, children. Welcome to Suchitra Excellent Classes. Today we have learned 9th Standard 3rd Language Hindi, Lesson number 1, ಜೈ ಜೈ ಭಾರತ್ ಮಾತಾ. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು 9ನೇ ತರಗತಿಯ ತೃತೀಯ ಭಾಷೆಯಾಗಿರುವಂತಹ ಹಿಂದಿ ವಿಷಯದಲ್ಲಿ ಬರುವಂತಹ ಮೊದಲನೆಯ ಪಾಠ ಜೈ ಜೈ ಭಾರತ್ ಮಾತಾ. ಈ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನು ಅರ್ಥೈಸಿಕೊಳ್ಳೋಣ. ಹಾಗೆ ಇದರಲ್ಲಿ ಬರುವಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ಕೂಡ ತಿಳಿಯುತ್ತಾ ಹೋಗೋಣ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಇದರಲ್ಲಿ ಕಂಡುಬರುವಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ತಿಳಿಯುತ್ತಾ ಹೋಗೋಣ. ಮೊದಲನೆಯದಾಗಿ ಜೈ ಜೈ ಭಾರತ್ ಮಾತಾ. ಈ ಒಂದು ಪದ್ಯವನ್ನು ಬರೆದವರು ಮೈಥಿಲಿ ಶರಣ್ ಗುಪ್ತಾ. ಮೈಥಿಲಿ ಶರಣ್ ಗುಪ್ತಾಜಿ ಇವರು ಈ ಒಂದು ಪದ್ಯವನ್ನು ಬರೆದಿದ್ದಾರೆ. ನೋಡಿ, ಇವರ ಒಂದು ಕವಿ ಪರಿಚಯವನ್ನು ಮೊದಲಿಗೆ ತಿಳಿದುಕೊಳ್ಳೋಣ ಬನ್ನಿ. ಕವಿ ಪರಿಚಯ. ರಾಷ್ಟ್ರಕವಿ ಮೈಥಿಲಿ ಶರಣ್ गुप्ताजी का जन्म चिरगांव झांसी जिला उत्तर प्रदेश में हुआ. ನೋಡಿ, ಇವರು ರಾಷ್ಟ್ರಕವಿ ಮೈಥಿಲಿ ಶರಣ್ ಗುಪ್ತಾ ಅವರು ಇವರ ಒಂದು ಜನನ ಎಲ್ಲಾಯಿತಪ್ಪ ಅಂದ್ರೆ ಚಿರಗಾಂವ್ ಅನ್ನುವಂಥ ಊರು. ಇದು झांसी ಜಿಲ್ಲೆಯ ಉತ್ತರ ಪ್ರದೇಶ ರಾಜ್ಯದಲ್ಲಿ ಆಯಿತು. इनके पिता श्री सेठ रामचरण भी ಬ್ರಜ್ ಭಾಷಾ ಕೆ ಕವಿ ಥೇ. ನೋಡಿ, ಇವರ ತಂದೆಯೂ ಕೂಡ ಕವಿ ಇದ್ದರು, ರಾಮಚರಣ್, ಸೇಠ್ ರಾಮಚರಣ್. ಆಚಾರ್ಯ ಮಹಾವೀರ್ ಪ್ರಸಾದ್ द्विवेदी जी आपके ಸಾಹಿತ್ಯಿಕ ಗುರು ಥೇ. ಇವರ ಗುರುಗಳು ಮಹಾವೀರ್ ಪ್ರಸಾದ್ द्विवेदी ಅವರು ಇದ್ದರು. अपने प्रबंध काव्यों तथा खंड काव्यों की रचना की है. ಇವರು ಪ್ರಬಂಧ ಕಾವ್ಯಗಳನ್ನು ಹಾಗೆ ಖಂಡ ಕಾವ್ಯಗಳನ್ನು ಕೂಡ ಬರೆದಿದ್ದಾರೆ. ಖಡಿ ಬೋಲಿ ಕೆ ವಿಕಾಸ್ ಮೇ ಗುಪ್ತ ಜಿ ಕಾ ಯೋಗದಾನ್ ಅನನ್ಯತಮ್ ಹೈ. ನೋಡಿ, ಇವರು ಖಡಿ ಬೋಲಿ ಅಂದರೆ ಹಿಂದಿ ಭಾಷೆಯ ಒಂದು ವಿಕಾಸದಲ್ಲಿ ಇವರ ಪಾತ್ರವೂ ಕೂಡ ಇದೆ. ಸಾಹಿತ್ಯಿಕ ಸೇವಾಕ್ಕೆ समानार्थ सन 1961 में उन्हें पद्म भूषण ಉಪಾಧಿ ಮಿಲಿ ಥಿ. ನೋಡಿ, ಇವರಿಗೆ ಸಾಹಿತ್ಯದ ಸೇವೆಗಾಗಿ 1961ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ. ಸಾಕೇತ್ ಮಹಾಕಾವ್ಯ ಪರ್ ಆಪ್ಕೋ ಮಂಗಲ್ ಪ್ರಸಾದ್ ಪಾರಿತೋಷಕ್ ಮಿಲಾ ಥಾ. ನೋಡಿ, ಈ ಮಹಾಕಾವ್ಯ ಯಾವುದಪ್ಪ ಅಂದರೆ ಸಾಕೇತ್ ಅನ್ನುವಂಥ ಒಂದು ಮಹಾಕಾವ್ಯಕ್ಕಾಗಿ ಮಂಗಲ್ ಪ್ರಸಾದ್ ಪಾರಿತೋಷಕ್ ಕೂಡ ಅವರಿಗೆ ದೊರಕಿದೆ. ಆಪ್ ರಾಜ್ಯಸಭಾ ಕೆ ಮನೋನೀತ ಸದಸ್ಯರಹೇ. ಅವರು ಒಂದು ರಾಜ್ಯಸಭೆಯ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಪಂಚವಟಿ ಜಯದ್ರಥ್ ವಧ್ ರಂಗ್ ಮೇ ಭಂಗ್ ಭಾರತ್ ಭಾರತಿ ಅನಗ್ ನಹುಷ್ ಆದಿ ಆಪ್ಕಿ ಮಹತ್ವಪೂರ್ಣ ಕೃತಿಯ ಹೈ. ಇವರ ಒಂದು ಕೃತಿಗಳಾಗಿವೆ ಇವೆಲ್ಲವೂ. ಪಂಚವಟಿ, ಜಯದ್ರಥವಧ, ರಂಗ್ ಮೇ ಭಂಗ್, ಭಾರತ್ ಭಾರತಿ ಇವೆಲ್ಲವುಗಳು ಇವರ ಕೃತಿಗಳಾಗಿವೆ. ಆಪ್ಕಿ ಭಾಷಾ ಸರಳ ಸರಸ್ ಔರ್ ಶೈಲಿ ರೋಚಕ್ ಹೈ. ಇವರ ಒಂದು ಭಾಷೆ ತುಂಬ ಸರಳವಾಗಿ ಸುಲಲಿತವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಇದೆ. ಇನ್ನು ಈ ಒಂದು ಕವಿ ಪರಿಚಯವನ್ನು ಇದುವರೆಗೂ ನಾವು ನೋಡಿದ್ದೇವೆ. ಇನ್ನು ಈ ಒಂದು ಪದ್ಯದ ಸಂಪೂರ್ಣ ವಿವರಣೆಯನ್ನು ತಿಳಿದುಕೊಳ್ಳೋಣ. जय जय भारत माता. मैथिली शरण गुप्ता. आशय, कवि इस कविता में भारत माता का गुणगान कर रहे हैं. कवि ಈ ಒಂದು ಕವಿತೆಯಲ್ಲಿ ಭಾರತ ಮಾತೆಯ ಗುಣಗಾನವನ್ನು ಮಾಡುತ್ತಾನೆ. कवि प्रार्थना कर रहे हैं कि इस देश के पावन आंगन में अंधेरा हटे और ಜ್ಞಾನ मिले. ಕವಿಯ ಒಂದು ಪ್ರಾರ್ಥನೆ ಏನಪ್ಪ ಅಂದ್ರೆ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಈ ಪವಿತ್ರವಾದ ಅಂಗಳದಲ್ಲಿ ಅಜ್ಞಾನವು ಹೋಗಿ ಜ್ಞಾನ ಎಲ್ಲರಿಗೂ ಸಿಗಬೇಕು ಅನ್ನೋದೇ ಈ ಒಂದು ಕವಿಯ ಆಶಯ. ಸಬ್ ಲೋಗ್ ಮಿಲ್ ಜುಲ್ ಕರ್ ಭಾರತ್ ಮಾತಾ ಕಿ ಯಶ್ ಕಿ ಗಾಥಾ ಗಾಯೆ. ನೋಡಿ, ಎಲ್ಲರೂ ಕೂಡಿಕೊಂಡು ಒಟ್ಟಾಗಿ ಜಾತಿ ಭೇದವಿಲ್ಲದೆ, ನಾವು ಮೇಲು ಕೀಳು ಎನ್ನುವ ಭಾವನೆ ಇರಲಾರದೆ ಎಲ್ಲರೂ ಭಾರತ ಮಾತೆಯ ಯಶಸ್ಸಿಗಾಗಿ ಹಾಡನ್ನು ಹಾಡುತ್ತೇವೆ, ಎಲ್ಲರೂ ದುಡಿಯುತ್ತೇವೆ ಅನ್ನೋದೊಂದು ಈ ಒಂದು ಕವಿಯ ಆಶಯವಾಗಿದೆ. ಇನ್ನು ಭಾರತ ಮಾತೆಯ ಒಂದು ಜೈ ಜೈ ಭಾರತ್ ಮಾತಾ ಈ ಒಂದು ಮೊದಲನೆಯ ಪ್ಯಾರಾಗ್ರಾಫ್ನಲ್ಲಿ ಏನಂತ ಹೇಳ್ತಾರೆ ನೋಡೋಣ.
जय जय भारत माता, ऊंचा हिया हिमालय तेरा, उसमें कितना स्नेह भरा, दिल में अपने आग धवा कर रखता हमको हरा भरा, सौ सौ सोतों से बह बह कर है ಪಾನಿ ಊಟ ಆತ, ಜೈ ಜೈ ಭಾರತ್ ಮಾತಾ. ನೋಡಿ, ಭಾರತ ಮಾತೆಯ ಒಂದು ಬಗ್ಗೆ ಏನು ಹೇಳ್ತಾರಂದರೆ ಕವಿ, ಭಾರತ ಮಾತೆ ನಿನಗೆ ಜಯ ಜಯವಾಗಲಿ. ಊಂಚಾ ಹಿಯ ಹಿಮಾಲಯ ತೇರ, ಹಿಯ ಅಂದರೆ ಹೃದಯ, ನಿನ್ನ ಒಂದು ಹೃದಯ ಎಷ್ಟು ದೊಡ್ಡದಿದೆ ಅಂದರೆ ಹಿಮಾಲಯದಷ್ಟು ದೊಡ್ಡದಿದೆ. ಉನ್ಮೆ ಕಿತ್ತನೆ ಸ್ನೇಹ ಬರ, ಅದರಲ್ಲಿ ನಿನ್ನ ಒಂದು ಸ್ನೇಹ ಪ್ರೀತಿ ಎಷ್ಟೊಂದು ತುಂಬಿದೆ. ನಿನ್ನ ಹೃದಯದಲ್ಲಿ ದಿಲ್ ಮೇ ಅಪ್ನೆ ಆಗ್ ದಬಾಕರ್, ನಿನ್ನ ಒಡಿಲಲ್ಲಿ ಆ ಮನಸ್ಸಿನಲ್ಲಿ ಎಷ್ಟೊಂದು ಬೆಂಕಿ ಇದ್ದರೂ ಕೂಡ ನೀನು ನಮಗೆಲ್ಲರಿಗೂ ಏನು ಮಾಡಿದೀಯಾ, ಹಸಿರು ಹರಾಭರ ಅಂದ್ರೆ ಹಸಿರಿನಿಂದ ಕೂಡಿರ್ತಕ್ಕಂತಹ ಭೂಮಿಯನ್ನು ನಮಗೆಲ್ಲರಿಗೂ ಕೊಟ್ಟಿದ್ದೀಯ. ಹಾಗೆ ಸೌ ಸೌ ಸೋತೋ ಅಂದರೆ ಎಲ್ಲ ಸಾಕಷ್ಟು ಒಂದು ನಿನ್ನ ಒಂದು ಮಡಿಲಲ್ಲಿ ಸಾಕಷ್ಟು ನದಿಗಳು, ಗಂಗಾ ಯಮುನಾ ಕಾವೇರಿ ಎಲ್ಲ ನದಿಗಳು, ಸಾಕಷ್ಟು ನದಿಗಳು ತುಂಬಿ ಹರಿಯುತ್ತವೆ. ಭಾರತ ಮಾತೆ ನಿನಗೆ ಜಯ ಜಯವಾಗಲಿ ಅಂತ ಕವಿ ಒಂದು ಮೊದಲನೆಯ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾರೆ. ಇನ್ನು ಎರಡನೆಯ ಪ್ಯಾರಾಗ್ರಾಫ್ನಲ್ಲಿ ಏನು ಹೇಳ್ತಾರೆ ಅಂದರೆ, ಕಮಲ್ ಖಿಲೆ ತೇರೆ ಪಾನಿ ಮೇ ಧರತಿ ಪರ್ ಹೈ ಆಮ್ ಫಲೆ, ಇಸ್ ಧಾನಿ ಆಚಲ್ ಮೇ ದೇಖೋ ಕಿತನೆ ಸುಂದರ ಭಾವ ಪಲೆ, ಭಾಯಿ ಭಾಯಿ ಮಿಲ್ ರಹೆ ಸದಾ ಹಿ ಟೂಟೆ ಕಬಿ ನ ನಾತ, ಜೈ ಜೈ ಭಾರತ ಮಾತಾ. ನೋಡಿ, ಕವಿ ಏನು ಹೇಳ್ತಾನೆ ಅಂದರೆ, ಕಮಲದ ಹೂವು ನಿನ್ನ ನೀರಿನಲ್ಲಿ ಅರಳಿದೆ, ಹಾಗೆ ಭೂಮಿಯ ಮೇಲೆ ಒಂದು ಹಣ್ಣುಗಳ ರಾಜ ಮಾವಿನ ಹಣ್ಣು, ಎಷ್ಟೊಂದು ಮಾವಿನ ಹಣ್ಣಿನ ಗಿಡಗಳಿವೆ. ಹಾಗೆಯೇ ಆಚಲ್ ಅಂದರೆ ಮಡಿಲು, ನಿನ್ನ ಸೆರಗಿನಲ್ಲಿ ಎಷ್ಟೊಂದು ಹಚ್ಚ ಹಸಿರಿನ ವಾತಾವರಣ, ಒಳ್ಳೆಯ ಗಾಳಿ ಬೆಳಕು ಎಲ್ಲವನ್ನು ನಿನ್ನ ಮಡಿಲಲ್ಲಿ ದೇವಿ ತಾಯಿ ಭಾರತ ಮಾತೆ ನೀನು ನಮಗೆ ಕೊಡ್ತಿದೀಯಾ. ಅಷ್ಟೇ ಅಲ್ಲದೆ ಕಿತ್ತನೆ ಸುಂದರ ಭಾವಫಲೆ, ನಿನ್ನ ಒಂದು ಮಡಿಲಲ್ಲಿ ಎಷ್ಟೊಂದು ಎಲ್ಲರೂ ಒಳ್ಳೆಯ ಭಾವನೆಯನ್ನು ಹೊಂದಿ, ಭಾಯಿ ಭಾಯಿ ಮಿಲ್ ರಹೆ ಸದಾ, ಎಲ್ಲರೂ ಒಟ್ಟಾಗಿ ಅಣ್ಣ ತಮ್ಮಂದಿರಂತೆ ನಾವೆಲ್ಲರೂ ಬೇರೆ ಬೇರೆ ಜಾತಿಯವರೆನ್ನದೆ ಎಲ್ಲರೂ ಒಟ್ಟಾಗಿ ನಿನ್ನ ಮಡಿಲಲ್ಲಿ ನಾವೆಲ್ಲರೂ ಸಂಬಂಧವನ್ನು ಹೊಂದಿ, ಟೂಟೆ ಕಬೀನ ನಾಥ, ಇಂತಹ ಸಂಬಂಧಗಳು ಎಂದಿಗೂ ನಾಶವಾಗಲಾರದೆ ನಿನಗೆ ಜಯ ಜಯವಾಗಲಿ ಭಾರತ ಮಾತೆ ಎಂದು ಕವಿ ಎರಡನೆಯ ಪ್ಯಾರಾಗ್ರಾಫ್ನಲ್ಲಿ ಹೇಳುತ್ತಾನೆ. ಇನ್ನು ಮೂರನೆಯ ಪ್ಯಾರಾಗ್ರಾಫನ್ನು ಈಗ ನೋಡೋಣ. तेरी लाल दिशा में ही माँ चंद्र सूर्य चिरकाल रहे, तेरे पावन आंगन में अंधकार हटे और ज्ञान मिले, मिलजुल कर ही हम सब गाए तेरे यश की गाथा, ಜೈ ಜೈ ಭಾರತ್ ಮಾತಾ. ನೋಡಿ, ಕೊನೆಯ ಒಂದು ಪ್ಯಾರಾಗ್ರಾಫ್, ಮೂರನೆಯ ಪ್ಯಾರಾಗ್ರಾಫ್ನಲ್ಲಿ ಕವಿ ಏನು ಹೇಳ್ತಾರಂದರೆ, ನಿನ್ನ ಕೆಂಪಾಗಿರ್ತಕ್ಕಂಥ ಒಂದು ದಿಕ್ಕಿನಲ್ಲಿ ತಾಯಿ, ಅಲ್ಲಿ ಸೂರ್ಯ ಚಂದ್ರರು ಚಿರಕಾಲ ನೆಮ್ಮದಿಯಿಂದ ಇರಲಿ, ಹಾಗೆಯೇ ನಿನ್ನ ಒಂದು ಪವಿತ್ರವಾಗಿರ್ತಕ್ಕಂಥ ಅಂಗಳದಲ್ಲಿ ಅಂಧಕಾರ ಅಂದರೆ ಅಜ್ಞಾನ ಹೋಗಲಾಡಿ ಏನು ಮಾಡಬೇಕಪ್ಪ, ಜ್ಞಾನ ಎಲ್ಲರಿಗೂ ಸಿಗುವಂತಾಗಲಿ, ಎಲ್ಲರೂ ಮಿಲ್ಜುಲ್ಕರ್ ಅಂದರೆ ಒಟ್ಟಾಗಿ ಸೇರಿಕೊಂಡು ನಾವೆಲ್ಲರೂ ಒಂದಾಗಿದ್ದು ನಿನ್ನ ಒಂದು ಯಶಸ್ಸಿನ ಗೆಲುವಿನ ಒಂದು ಹಾಡನ್ನು ನಾವೆಲ್ಲರೂ ಹಾಡಬೇಕು, ಇದು ನಿನಗೆ ಜಯ ಜಯವಾಗಲಿ ಭಾರತ ಮಾತೆ ಎನ್ನುವಂಥ ಮಾತನ್ನು ಕವಿ ಈ ಪ್ಯಾರಾಗ್ರಾಫ್ನಲ್ಲಿ ಹೇಳುತ್ತಾರೆ. ಒಟ್ಟಾಗಿ ಇಡೀ ಭಾರತ ಮಾತೆಯ ಒಂದು ಎಲ್ಲ ವಿವರಣೆಯನ್ನು, ಆ ಭಾರತ ಯಾವ ರೀತಿ ಹಸಿರು ಆಗಿದೆ, ಹಾಗೆ ಅಲ್ಲಿರ್ತಕ್ಕಂಥ ಜನರ ಒಕ್ಕಟ್ಟು, ಎಲ್ಲ ಧರ್ಮದವರು ಒಟ್ಟಾಗಿರುವುದು ಎಲ್ಲವನ್ನು ಕವಿ ಈ ಒಂದು ಪದ್ಯದಲ್ಲಿ ವಿವರಣೆಯನ್ನು ಮಾಡಿದ್ದಾರೆ. ಇನ್ನು ಇದರಲ್ಲಿ ಕಂಡುಬರುವಂಥ ಸಾಕಷ್ಟು ಹೊಸ ಪದಗಳ ಅರ್ಥಗಳನ್ನು ನೋಡ್ತಾ ಹೋಗೋಣ. ಜೈ ಜೈ ಭಾರತ್ ಮಾತಾ ಶಬ್ದಾರ್ಥ: ಹಿಯಾ ಹೃದಯ, ಛಾತಿ ಎದೆ, ಸೋತ್ ಮೂಲ, ಆಚಲ್ ಮಡಿಲು ಅಥವಾ ಸೆರಗು, ನಾತಾ ಸಂಬಂಧ, ಧಾನಿ ತಿಳಿ ಹಸಿರು, ಪಾವನ್ ಪವಿತ್ರ, ಯಶ್ ಕೀರ್ತಿ, ಗಾಥಾ ಕತೆ, ಊಂಚಾ ಎತ್ತರಕ್ಕೆ, ಭರ ತುಂಬಿದೆ, ದಿಲ್ ಹೃದಯ ಮನಸ್ಸು, ಆಗ್ ಬೆಂಕಿ, ಖಿಲೆ ಅರಳಿದೆ, ಧರತಿ ಭೂಮಿ, ಆಮ್ ಮಾವಿನ ಹಣ್ಣು, ದಿಶಾ ದಿಕ್ಕು, ಆಂಗನ್ ಅಂಗಳ, ಮಿಲ್ಜುಲ್ ಕೂಡಿಕೊಂಡು, ಯಶ್ ಜಯದ. ಇವೆಲ್ಲವುಗಳು ಭಾರತ್ ಮಾತಾ ಜೈ ಜೈ ಭಾರತ್ ಮಾತಾ ಪಾಠದ ಸಾಕಷ್ಟು ಹೊಸ ಪದಗಳ ಅರ್ಥಗಳಾಗಿವೆ. ಎಲ್ಲರಿಗೂ
ಇದುವರೆಗೂ ನಾವು ಏನು ಮಾಡಿದ್ದೀವಿ, ಜಯ ಜಯ ಭಾರತ್ ಮಾತಾ ಈ ಪಾಠದ ಪದ್ಯದ ವಿವರಣೆಯನ್ನು ತಿಳಿದುಕೊಂಡಿದ್ದೇವೆ. ಹೊಸ ಪದಗಳ ಅರ್ಥಗಳನ್ನು ಕೂಡ ನೋಡಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.